ಕರೆಕ್ಟಾಗಿ 4 ನಿಮಿಷ ಸಿಗುತ್ತೆ. ದಯವಿಟ್ಟು ಒಬ್ಬರೊಬ್ಬರು ಇಂಟ್ರಪ್ಟ್ ಮಾಡಬೇಡಿ. ಹಂಗೆ ಮಾಲೂರು ಕೇಸ್ ಕೇಳ್ತಾ ಇದ್ದೆ ನಾನು. ಅಜಿತ್ ಮಾಲೂರು ಗೆದ್ದಲು ಡಿಲೀಟ್ ಆಗಿದೆ ಅವ್ರಿಗೆ. ಅಲ್ಲ ಅದು ನೋಡಿ, ಯಾವುದೇ ಒಂದು ಕೇಸ್ಗಳಾದಾಗ ನ್ಯಾಯಾಲಯಕ್ಕೆ ಹೋಗ್ತದೆ. ಇದು ಕಾಂಗ್ರೆಸ್ ಅವ್ರು ಮಾಡಿರ್ಬೋದು. ಐ ಆಮ್ ನಾಟ್ ರಿಯಲಿ ವರಿಡ್ ಅಬೌಟ್ ಕಾಂಗ್ರೆಸ್, BJP, JDS ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಇವತ್ತಿನ ಸಂದರ್ಭದಲ್ಲಿ, ಯಾಕಂದ್ರೆ ಒಂದು ಉತ್ತಮವಾದಂಥ ಚರ್ಚೆಯನ್ನು ಸುವರ್ಣ ಚಾನಲ್ ಎತ್ಕೊಂಡಿದೆ. ಒಂದು ನಿಮಿಷ ಅಜಿತ್, ಅಲ್ಲ ಲೆಟ್ ಮೀ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತೇನು ಜನಪರವಾದಂಥ ಕಾಳಜಿ ಇರುವಂಥ ಸುವರ್ಣ ಚಾನಲ್ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಎತ್ಕೊಂಡಿದೆ. ಅದಕ್ಕೆ ನಾವು ಧನ್ಯವಾದಗಳನ್ನ ನಿಮಗೆ ಹೇಳ್ತೀವಿ. ನೀವು ಮತ್ತು ನಮ್ಮ ಪ್ರಶಾಂತ್ ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಖುಷಿಯಾಗಿದೆ ನಮಗೆ. ಆದರೆ ಇಲ್ಲಿ ವಿಚಾರ ಇರುವಂಥದ್ದು ಇಷ್ಟೇ, ಎಲೆಕ್ಷನ್ ಕಮಿಷನ್ಗೆ ನಾವು ಈಗೂ ಕೇಳ್ತಿರೋದೇನೆಂದರೆ, ನಾನು ಪ್ರಿಪೇರ್ ಮಾಡಿರೋ ಡೇಟಾ ಏನಿದೆಯಲ್ಲ, ಇಟ್ ಮೇ ಬಿ ರಾಂಗ್. ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಈಸ್ ರೈಟ್. ಸರ್ ಒಂದು ನಿಮಿಷ ಸರ್, 5ನೇ ಪ್ರಶ್ನೆಗೆ 6ನೇ ಪ್ರಶ್ನೆಗೆ ಹೋಗಿ ಮತ್ತೆ 5ನೇ ಪ್ರಶ್ನೆಗೆ ಬರ್ತೀನಿ. ನಾನು ಹೇಳ್ತಾ ಇರೋದು, ನಾನು ಮಾಡಿರುವಂಥ ಪ್ರಿಪರೇಷನ್ ಮೈಟ್ ಬಿ ರಾಂಗ್. ನನಗೆ ನೀನು ಎಲೆಕ್ಟಾರಲ್ ಡೇಟಾ ಕೊಡುವಂತಷ್ಟೇ ಕೇಳ್ತಾ ಇದ್ದೀನಿ. ವೈ ಆರ್ ಎಲೆಕ್ಟಾರಲ್ ಡೇಟಾ ಇಸ್ ನಾಟ್ ಅವೈಲಬಲ್? ಈಗ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ನಾನು ಆರೋಪಗಳನ್ನ ಮಾಡ್ತಾ ಇದ್ದೀವಿ. ನನಗೆ ಇವತ್ತಿಗೂ ಅರ್ಥ ಆಗದಿರೋದೇನು ಅಂತಂದರೆ, ನಾವು ಎಲೆಕ್ಷನ್ ಕಮಿಷನ್ ಇದೇನಂತಾರಲ್ಲ, ಹಾಲಲ್ಲಿ ಬಟನ್ ಹಾಕಿದರೆ ಬೆಡ್ರೂಮಲ್ಲಿ ಲೈಟ್ ಆನ್ ಆಗ್ತಾ ಇದೆ. ಇಲ್ಲಿ ನಾವು ಎಲೆಕ್ಷನ್ ಕಮಿಷನ್ಗೆ ಮಾತಾಡಿದ್ರೆ BJP ಅವ್ರ ಉತ್ತರ ಯಾಕೆ ಕೊಡಬೇಕು ಅನ್ನೋದು ನನಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ಸರ್ ಈಗ ಆಯ್ತು, ಈಗ ನೀವು ಯಾವುದೇ ಸಂವಿಧಾನ ಆಧಾರಿತ ಆಗಲಿ ನೀವು ಪ್ರಶ್ನೆ ಮಾಡೋದೇನೆ. ಸೈನ್ಯ ಪ್ರಶ್ನೆ ಮಾಡ್ತೀರಾ, ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತೀರಾ, ಎಲೆಕ್ಷನ್ ಕಮಿಷನ್ ಪ್ರಶ್ನೆ ಮಾಡ್ತೀರಾ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ನೆಟ್ಟಿಗೆಲ್ಲ ಯೋಗ್ಯತೆ ಇಲ್ಲ ರೀ. ಅವ್ರ ಇವ್ರ ಮೇಲೆ ಬ್ಲೇಮ್ ಮಾಡ್ಕೊಂಡೆ ನೀವು ಜೀವನ ಮಾಡಬೇಕು. ಅದಕ್ಕೆ ನಾವೇ ಡಿಫೆಂಡ್ ಮಾಡಬೇಕು, ಇನ್ನಾರು ಡಿಫೆಂಡ್ ಮಾಡ್ತಾರೆ. ಒಂದು ನಿಮಿಷ, ನಿಮಗೆ ಅದೇ ಎಲೆಕ್ಷನ್ ಕಮಿಷನ್ಗೆ ಮತ್ತು ಅದಕ್ಕೆ ಸರ್ಕಾರಕ್ಕೆ ನಿಮಗೆ ಡಿಫ್ರೆನ್ಸೇ ಗೊತ್ತಿಲ್ಲ, ಹಂಗಾಗ್ಬಿಟ್ಟು ನೀವು ಮಾತಾಡ್ತೀರಿ. ಅಜಿತ್, ತಾವೇನೋ ಒಂದು ಪ್ರಶ್ನೆ ಕೇಳಿದ್ರಿ, ಯಾವುದು ಮಾಲೂರ್ದು ಅಲ್ವಾ? ಈಗ ನಾನು ಹೇಳುವಂಥದ್ದು, ಇರ್ರೆಸ್ಪೆಕ್ಟಿವ್ ಯಾರೇ ತಪ್ಪು ಮಾಡಿರಲಿ, ಅದು ನ್ಯಾಯಾಲಯದಲ್ಲಿದೆ, ಅದಕ್ಕೆ ವಿಚಾರಣೆ ನಡೀತದೆ. ತಪ್ಪಾಗಿದ್ದಲ್ಲಿ ನ್ಯಾಯಾಲಯಕ್ಕೆ ಹೋಗಿದಾರ್ರಿ, ನೀವು ಹೋಗ್ರಿ ಅಂತ. ಒಂದು ನಿಮಿಷ, ಅಲ್ಲಿ ಸರ್ ನಾವು ಹೋಗಲ್ಲ ಅಂತ ಹೇಳ್ತಾ ಇಲ್ಲ. ಅಜಿತ್, ನಾವು ಹೋಗಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನಾನು ಹೇಳ್ತಿರುವಂತ ಆರೋಪಗಳೇ ತಪ್ಪಿದೆಯೋ ಸರಿ ಇದೆಯೋ ಅನ್ನೋದು ನನಗೆ ಗೊತ್ತಿಲ್ವಲ್ಲ. ಹಂಗಾಗಿ ನನಗೆ ಎಲೆಕ್ಟ್ರಾನಿಕ್ ಡೇಟಾ ಕೊಡು ಅಂತ ಕೇಳ್ತಾ ಇದ್ದೀನಿ ನಾನು. ಮೈ ಪ್ರೈಮರಿ ಕ್ವೆಶನ್ ಇಸ್ ಗಿವ್ ಮಿ ಯಾಕಂದ್ರೆ ಒಬ್ಬ ನಾಗರಿಕನಾಗಿ ನಾನು ಮಾಡಿರೋ ಎಂಟೈರ್ ಸರ್, ಈಗ ಸರ್ ನಾನು ಹೇಳೋದು ಅಜಿತ್ ಇಷ್ಟೇ ಅಲ್ಲ, ಇಷ್ಟು ದೊಡ್ಡ ಡೇಟಾನ ಐ ಆಮ್ ನಾಟ್ ಏಬಲ್ ಟು ಕರೆಕ್ಟ್ ಇಟ್ ಆಲ್ಸೋ. ಈಗ ಏನು ಗೊತ್ತಾ, ಈ ರಾಹುಲ್ ಗಾಂಧಿ ಅವರು ದಿನಕ್ಕೊಂದೊಂದು ವಿಷಯ ಹೇಳ್ತಾರೆ, ನಾವು ಅದನ್ನು ಸ್ವಾಗತಿಸಬೇಕು. ಜನಗಳು ನಮಗೂ ಗೊತ್ತಾಗಬೇಕು. ಇವತ್ತಿನ ವ್ಯಾಲಿಡ್ ಪಾಯಿಂಟ್ ಯಾಕೆ ಗೊತ್ತಾ, ಕೆಲವೊಮ್ಮೆ ನಾವು ಹಿ ಹ್ಯಾಸ್ ಬಿಕಮ್ ಎ ಸ್ಟ್ರೀಟ್ ಫೈಟರ್ ಸತ್ಯ ಹೇಳ್ಬೇಕಾದ್ರೆ. ಯಾಕಂದ್ರೆ ಎಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಡೆದ್ರು, ಮೇಘಾಲಯದಿಂದ ಇಲ್ಲಿ ನಡೆದ್ರು, ಅದು ಸ್ವಲ್ಪ ಇದಾಗಬೇಕು, ತನಗೊಂದು ಏನೋ ಒಂದು ಇರ್ತದೆ. ಕೆಲವು ಸಲ ಸ್ಟ್ರೀಟ್ ಫೈಟರ್ ಆದವನು ಸಕ್ಸಸ್ ಆಗ್ತಾನೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಮೋದಿಯವರಿಗೆ ಒಂದು ನ್ಯಾಷನಲ್ ಪ್ರೈಮ್ ಮಿನಿಸ್ಟರ್ ನಿಮ್ಗೆ ಗೊತ್ತಿರೋ 2013 ಸ್ವಾತಂತ್ರ್ಯೋತ್ಸವ ಅವರು ಎಲ್ಲಿ ಮಾಡಿದ್ರೆ ಗೊತ್ತಾ, ಒಂದು ಆರ್ಟಿಫಿಷಿಯಲ್ ಕೆಂಪು ಕೋಟೆ ಮಾಡಿದ್ರು ಅವರು. ಯಾವುದು ರೆಡ್ ಫೋರ್ಟ್, ಇಲ್ಲಿ ಗುಜರಾತಿನ ಒಂದು ಮೂಲೆಯಲ್ಲಿ. ನಾತು ಅವರೇ ನೋಡಿ ತಲೆಯಾಡಿಕೆ ಸರ್ ಕರೆಕ್ಟ್ ಅದು. ಆಗ ದೇಶ ಎಲ್ಲ ಕಮೆಂಟ್ ಮಾಡಿ, ಪವಿತ್ರವಾದ ಪ್ಲೇಸ್ ಒಂದು ರೆಡ್ ಫೋರ್ಟ್ ಪವಿತ್ರ, ಅಲ್ಲಿ ಹೋಗಿ ಭಾಷಣ ಕೊಟ್ಟರು ಅವರು. ಎಲ್ಲಿ ಭಾಷಣ ಕೊಡಬೇಕು ಗುಜರಾತಲ್ಲಿ ಆಸ್ ಎ ಚೀಫ್ ಕೊಡದೆ ಒಂದು ಆರ್ಟಿಫಿಷಿಯಲ್ ಕೆಂಪು ಕೋಟೆ ಅವರೇ ಕ್ರಿಯೇಟ್ ಮಾಡಿದ್ರು. ಯಾರಿಗೂ ಗೊತ್ತಿಲ್ಲ. ಬೆಳಗ್ಗೆ ನೋಡುವಾಗ ಇವರು ಯಾರು ಗುಜರಾತ್ ಕೆಂಪು ಕೋಟೆಯಲ್ಲಿದ್ದಾರೆ ಒಂದು. ಆಗ ದೇಶ ಎಲ್ಲ ಕಮೆಂಟ್ ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ ಒಬ್ಬ ಚೀಫ್ ಮಿನಿಸ್ಟರ್ ಆದವರು ಈ ರೀತಿ. ಇಟ್ ಈಸ್ ಎ ಸಮ್ಟೈಮ್ಸ್ ಸ್ಟ್ರೀಟ್ ಫೈಟರ್ಸ್ ಆರ್ ಡೂ ಲೈಕ್ ದಟ್. ವೆದರ್ ಇಟ್ಸ್ ರೈಟ್ ಆರ್ ರಾಂಗ್, ವಿ ಹ್ಯಾವ್ ಟು ಫೈಟ್ ಎಗೇನ್ಸ್ಟ್ ರೂಲಿಂಗ್ ಗವರ್ಮೆಂಟ್ ಅಂತ. ಸೊ ಅಕಾರ್ಡಿಂಗ್ಲಿ ಇವರು ಮೋಸ್ಟ್ಲಿ ಇವರು ಸೋನಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಅಡ್ವೈಸ್ ಮಾಡೋರು ಅದೇ ರೀತಿ, ಯು ಫೈಟ್ ಅಂತ ಅರ್ಥ ಆಯ್ತಲ್ಲ. ಸೊ ಅದೇ ರೀತಿ ಅವ್ರು ಫೈಟ್ ಮಾಡ್ತಾ ಇದ್ದಾರೆ. ಇವತ್ತಿನಂತ ಏನೇ ಆಗಲಿ, ಯಾರು ಏನೇ ಹೇಳಿ, ಟುಡೇ ಹಿ ಹ್ಯಾಸ್ ರೇಸ್ಡ್ ದ ವ್ಯಾಲಿಡ್ ಪಾಯಿಂಟ್. ಫೈಟ್ ಸಸ್ಟೈನ್ ಆಗಬೇಕು ಅಂದ್ರೆ ಅದಕ್ಕೊಂದು ಮಾರ್ಗ ಇದೆ. ಆ ಮಾರ್ಗ ಯಾಕೆ ಬರ್ತಿಲ್ಲ? ಕೆಲವೊಮ್ಮೆ ಅದು ನಮಗೆ ಆಶ್ಚರ್ಯ ಕಾಣ್ತದೆ. ಆದ್ರೂ ಅದನ್ನ ಕೆಂಪುಕೋಟೆಯಲ್ಲಿ ನೀವು ಅದನ್ನು ಕೆಂಪುಕೋಟೆ ನೋಡಿ, ಈ ಥರದಲ್ಲಿ ಹೆಚ್ಚು ಕಡಿಮೆ ಆಗಿದ್ದಾವೆ ಅಂತೇಳಿ ಇದು ಸ್ವಾತಂತ್ರ್ಯ ಬಂದಾಗಿಂದ ಪ್ರಾಬ್ಲಮ್ಗಳಿದೆ. ಇದನ್ನ ಸಾಲ್ವ್ ಮಾಡೋದಕ್ಕೆ 3 ದಾರಿ ಅಜಿತ್. ಮೊದಲನೇದು, ವೋಟರ್ ಇದನ್ನ ಯಾವ್ದು ಆಧಾರ್ನ ಲಿಂಕ್ ಮಾಡಬೇಕಾಗಿತ್ತು. ಇವ್ರದೇ ಸುಜರೇವಾಲ ಸುಪ್ರೀಂ ಕೋರ್ಟ್ಗೆ ಹೋದ್ರು, ಆಧಾರ್ನ ಲಿಂಕ್ ಮಾಡಕ್ಕೆ ಬಿಡಬೇಡಿ ಅಂತೇಳಿ. ಇವ್ರದೇ ಮನೀಶ್ ತಿವಾರಿ ಮತ್ತೆ ಕೋರ್ಟ್ಗೆ ಹೋದ್ರು, ಲಿಂಕ್ ಮಾಡಕ್ಕೆ ಬಿಡಬೇಡಿ ಅಂತೇಳಿ. ವಿಷಯ ಸುಪ್ರೀಂ ಕೋರ್ಟಲ್ಲಿದೆ, ಬಿಡಿ. ಇವರಿಂದನೇ ಹಾಳಾಗಿದ್ದು ಮೊದಲನೇದು. ಎರಡನೇದು, SIR ಮಾಡ್ತಿರೋದು ಯಾಕೆ? ಇದೇ ಕಾರಣಕ್ಕೋಸ್ಕರ SIR ಮಾಡ್ತಿರೋದು. SIRಗೂ ವಿರೋಧ. ಬಿಹಾರಲ್ಲಿ ವಿರೋಧ ಮಾಡಿದ್ರು, 67 ಲಕ್ಷ ವೋಟ್ ಡಿಲೀಟ್ ಆಯ್ತು. ಕಂಪ್ಲೇಂಟ್ ಬಂದಿರೋದು ಎಷ್ಟು ಗೊತ್ತು? ಅಪೀಲ್ ಬಂದಿರೋದು ಕೇವಲ 3. ಯಾವ ಒಬ್ಬ ಕಾಂಗ್ರೆಸ್ಸಿಗೂ ಅದ್ರ ಮೇಲೆ ಅಪೀಲ್ ಹೋಗ್ಲಿಲ್ಲ 67 ಲಕ್ಷದಲ್ಲಿ. ಸೊ SIR ನಡೀತಾ ಇದೆ. ಇವನ್ DMK ಒಳಗಡೆ ಬನ್ನಿ, ಈಗ DMK ವಿರೋಧ ಮಾಡ್ತಾರೆ. ಇದೇ DMK 2015ರಲ್ಲಿ ಇದೇ ಸ್ಟಾಲಿನ್ ಅವರು ಎಲೆಕ್ಷನ್ ಕಮಿಷನ್ ಹೇಳಿದ್ರು 67 ಲಕ್ಷ ವೋಟರ್ ಬೋಗಸ್ ಇದೆ, ಮನೆ ಮನೆಗೆ ಹೋಗಿ ಅಂತೇಳಿ. 3ನೇ ದಾರಿ ಅವ್ರಿಗೆ ಗೊತ್ತಾ? ಅಫಿಡವಿಟ್ ಕೊಡೋದು. ಅಫಿಡವಿಟ್ ಕೊಟ್ರೆ ಆಗ CI ಇತ್ತಕೊಂಡು ನಿಮಗೆ ಕೋರ್ಟಿಗೆ ಬೇಕಾದ್ರೆ ಸಲಿಕೆ ಮಾಡುತ್ತೆ ಎಲೆಕ್ಷನ್ ಕಮಿಷನ್. ಆಗಿರ್ತಕ್ಕಂಥ ಈ 3 ದಾರಿಯಲ್ಲಿ ಯಾರು ಗೊತ್ತು ಅಡ್ಡ ಆಗ್ತಿರೋದು? ಇದೇ ಕಾಂಗ್ರೆಸ್. ಯಾವುದಕ್ಕೆ ಆಧಾರಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೂರು. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.